ಹೆಲೋ ಗೈಸ್. ಜಾನ್ವರಿ ಸ್ಟಾರ್ಟ್ ಆದಾಗಲಿಂದ ಎಲ್ಲರೂ ವಿಷನ್ ಬೋರ್ಡ್ ಅಂತ ಕೇಳಿರ್ತೀರಾ. ಬಟ್ ವಾಟ್ ಇಸ್ ದಿಸ್ ವಿಷನ್ ಬೋರ್ಡ್? ಡಸ್ ಇಟ್ ರಿಯಲಿ ವರ್ಕ್ಸ್? ನಾನು ನನ್ನ 2025 ವಿಷನ್ ಬೋರ್ಡ್ ಕಂಪೇರ್ ಮಾಡಿ ಹೇಳ್ತೀನಿ ಹೌ ಇಟ್ ವಾಸ್ ಟು ಮೀ ಅಂತ ಹೇಳಿ. ಸೊ ಯು ವಿಲ್ ಬಿ ಹ್ಯಾವಿಂಗ್ ಐಡಿಯಾ ವಾಟ್ ಇಸ್ ದಿಸ್ ವಿಷನ್ ಬೋರ್ಡ್ ಆ್ಯಂಡ್ ಹೌ ಇಟ್ ವರ್ಕ್ ಫಾರ್ ಮೀ ಅನ್ನೋದು. ಮೇ ಬಿ ಎಲ್ಲರಿಗೂ ಹಿಂಗೆ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಇಟ್ ವರ್ಕ್ಡ್ ಇನ್ ದ ಸೆನ್ಸ್ ಲೈಕ್ 90% ಆಫ್ ಇಟ್ ಐ ಕುಡ್ ಏಬಲ್ ಟು ಮೇಕ್. ಫಾರ್ ಎಕ್ಸಾಂಪಲ್, ನಾನು 2025 ವಿಷನ್ ಬೋರ್ಡಲ್ಲಿ ತುಂಬ ಟ್ರಾವೆಲ್ ಮಾಡಬೇಕು ಅಂತಿತ್ತು. ಎಸ್, ನಾನು ತುಂಬ ಟ್ರಾವೆಲ್ ಮಾಡಿದೆ 2025ಅಲ್ಲಿ. ಮತ್ತು ವೆಡ್ಡಿಂಗ್ ವಾಸ್ ವೆರಿ ಡ್ರೀಮಿ ಥಿಂಗ್. ಮೋಸ್ಟ್ ಆಫ್ ಮೈ ವಿಷನ್ ಬೋರ್ಡ್ ಫಿಲ್ಡ್ ವಿತ್ ವೆಡ್ಡಿಂಗ್ ರಿಲೇಟೆಡ್ ಥಿಂಗ್ಸ್, ಅದು ಆಯಿತು. ಮತ್ತು ಎ ಮ್ಯಾನ್ ಐ ಇಮ್ಯಾಜಿನ್ ಆ ಥರನೇ ಸಿಕ್ಕಿದ್ರು. ಬಟ್ ಫ್ಯೂ ಥಿಂಗ್ಸ್ ದಟ್ ಐ ಕುಡಂಟ್ ಏಬಲ್ ಟು ಮೇಕ್ ಅನ್ನೋದಾದರೆ, ಈ ಥರ ವೆಜಿಟೇಬಲ್ ಗಾರ್ಡನ್ ಆ್ಯಂಡ್ ದೆನ್ ಫ್ಲವರ್ ಗಾರ್ಡನ್ ಮತ್ತು ಸ್ವಲ್ಪ ಆರ್ಟಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಕೊಂಡೆ. ಬಿಕಾಸ್ ಐ ವಾಸ್ ನಾಟ್ ಗುಡ್ ಇನ್ ಇಟ್. ಅದನ್ನೆಲ್ಲ ಮಾಡೋದಕ್ಕಾಗಿಲ್ಲ. ಅದರ್ ದಟ್ ಕೆರಿಯರ್ ವಿಷಯ, ಮದುವೆ ವಿಷಯ, ಟ್ರಾವೆಲ್ ಎಲ್ಲರೂ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಂಗೆ ಆಯಿತು. ಐ ಮೀನ್, ನನ್ನ ವಿಷನ್ ಬೋರ್ಡಲ್ಲಿ ನಾನು ಅಂದ್ಕೊಂಡಿದ್ದಂಗೆ ಆಗಿತ್ತು ನನ್ನ 2025. ಲೈಕ್ ಜಾನ್ ಇಸ್ ಆಲ್ ಅಬೌಟ್ ಕೇರಳ ಟ್ರಿಪ್ ಮತ್ತು ಮ್ಯಾಚಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಆಗ ಅವ್ರು ನಮ್ಮ ಮನೆಗೆ ಬಂದಿದ್ದರು ಆ್ಯಂಡ್ ಅವ್ರ ಬಯೋಡೇಟಾ ಕೊಟ್ಟಿದ್ದರು. ಐ ಲೈಕ್ ದಿಸ್ ಹ್ಯಾಂಡ್ ರೈಟಿಂಗ್. ಅದಾದಮೇಲೆ ಫೆಬ್ಬಲ್ಲಿ ಐ ವಾಸ್ ಡೂಯಿಂಗ್ ಸಮ್ ಇನ್ವೆಸ್ಟಿಗೇಷನ್ ಆನ್ ಹಿಮ್. ಆಗ ಲಿಂಕ್ಡ್ಇನಲ್ಲಿ ನಾನು ಫೈಂಡ್ ಮಾಡಿದ್ದು, ಅವ್ರ ಪ್ರೊಫೈಲ್ ಫೈಂಡ್ ಮಾಡಿದ್ದೆ ಅದು. ಮತ್ತು ಮಾರ್ಚಲ್ಲಿ ಎಂಗೇಜ್ಮೆಂಟ್ ಆ್ಯಂಡ್ ದೆನ್ ಮದುವೆ ಡೇಟ್ ಫಿಕ್ಸ್ ಮಾಡಿದರು ಮತ್ತು ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ನನಗೆ ಮೇನ್ ಫೋಕಸ್ ಇದ್ದಿದ್ದು ನನ್ನ ಡೆಕೋರೇಷನ್ ಬಗ್ಗೆ. ಸೊ ದಿಸ್ ಆರ್ ದ 2 ಡೆಕೋರೇಷನ್ ಐ ಸೆಲೆಕ್ಟೆಡ್. ಏಪ್ರಿಲ್ ಇಸ್ ಆಲ್ ಅಬೌಟ್ ಮ್ಯಾರೇಜ್ ಪ್ರಿಪ್ರೇಷನ್ಸ್, ಶಾಪಿಂಗ್. May is all about the wedding. It was very nice and one of my favorite month ಅಂತಲೂ ಹೇಳ್ಬೋದು in 2025. So many memories to remember, so many good things, and overall everything went well. ಮತ್ತು ಜೂನ್ ಮುನ್ನಾರ್ ಹೋಗಿದ್ವಿ ಆ್ಯಂಡ್ ಬ್ಯಾಕ್ ಟು ವರ್ಕ್ ಅನ್ನೋ ಥರ ಇತ್ತು ಆಫ್ಟರ್ ಸಮ್ ಲಾಂಗ್ ಬ್ರೇಕ್ ಆಫ್ಟರ್ ಮ್ಯಾರೇಜ್. ಮತ್ತು ಜುಲೈಯಲ್ಲಿ ಅಗೈನ್ ಶಾಪಿಂಗ್ ಫಾರ್ ದ ನ್ಯೂ ಹೋಮ್. ಅದಾದಮೇಲೆ ಫಸ್ಟ್ ಟೈಮ್ ಲೈಫಲ್ಲೇ ತಿರುಪತಿ ಹೋಗಿದ್ವಿ. ಸೊ ನನಗೆ ಫಸ್ಟ್ ಟೈಮ್ ಅವ್ರು ಹೋಗಿದ್ದಾರೆ. ಸೊ ಇಟ್ ವಾಸ್ ವೆರಿ ನೈಸ್. ಐ ವಾಸ್ ಸೋ ಹ್ಯಾಪಿ. ಈವನ್ ದೋ 20 hours ಆಯಿತು ದರ್ಶನಕ್ಕೆ, ಬಟ್ ಫಸ್ಟ್ ಟೈಮ್ ಅನ್ನೋದ್ರಿಂದ ಐ ಫೆಲ್ಟ್ ಸೋ ಬ್ಲೆಸ್ಡ್. ಆ್ಯಂಡ್ ಆಗಸ್ಟ್ ಇಟ್ಸ್ ಅಬೌಟ್ ಎ ಜಾಬ್ ಚೇಂಜ್. ನನಗೆ something that I was looking for since so long. ಮತ್ತು ಒಂದು ಕಸ್ಟಮೈಸ್ಡ್ ಪರ್ಸ್ ಕೂಡ ಬುಕ್ ಮಾಡಿದ್ದೆ ಅವ್ರಿಗೆ. ಆ್ಯಂಡ್ ಲೈಫಲ್ಲೇ ಫಸ್ಟ್ ವರಲಕ್ಷ್ಮಿ ಫೆಸ್ಟಿವಲ್. ಆ್ಯಂಡ್ ಸೆಪ್ಟೆಂಬರ್ I met my old colleagues and it was his birthday as well. So it was nice. ದೆನ್ ಅಕ್ಟೋಬರ್ ಚೆನ್ನೈ ಹೋಗಿದ್ವಿ ಮತ್ತು ದಿವಾಲಿ ಇತ್ತು. ಅಗೈನ್ ಎ ಫಸ್ಟ್ ದಿವಾಲಿ ಇನ್ ಮೈ ಲೈಫ್. ಸೊ ಅಗೈನ್ ಇಟ್ ವಾಸ್ ವೆರಿ ವೆರಿ ನೈಸ್. ಮತ್ತು ನವಂಬರಲ್ಲಿ ನನಗೆ ನನ್ನ ಪಾಸ್ಪೋರ್ಟ್ ಬಂತು ಆ್ಯಂಡ್ ನನ್ನ ಬರ್ಡೇ ಇತ್ತು. ಎ ಮಂತ್ ವೆಂಟ್ ರಿಯಲಿ ವೆಲ್. ಆ್ಯಂಡ್ ಡಿಸೆಂಬರ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ಎಂಡ್ ವಿತ್. ಉಡುಪಿಗೆ ಹೋಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಇದು ಇಬ್ಬರ ಡ್ರೀಮ್ ಕೂಡ ಆಗಿತ್ತು ಉಡುಪಿಗೆ ಹೋಗೋದು. ಸೊ ವಿ ಬೋತ್ ವೇರ್ ಸೋ ಹ್ಯಾಪಿ ಫಾರ್ ದಿಸ್ ಟ್ರಿಪ್. ಸೊ ಓವರಾಲ್ ನನ್ನ 2025 ನೋಡಿದಾಗ ನನ್ನ ವಿಷನ್ ಬೋರ್ಡ್ ಆಲ್ಮೋಸ್ಟ್ 90% ಎಲ್ಲ ಫುಲ್ ಆದಾಗೆ ನನಗೆ ಅನಿಸ್ತು. ಸೊ ಅಗೈನ್ ಐ ಮೇಡ್ ಎ ವಿಷನ್ ಬೋರ್ಡ್ ಫಾರ್ 2026 as well.
ವಿಲ್ ಸಿ ಏನಾಗುತ್ತೆ ಅಂತ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.